ಹೇಳಿದ್ರಲ್ಲ ನಮ್ಮ ತಂದೆ ನನಗೆ ಇದನ್ನು ಮಾಡ್ತಾ ಇದ್ರು ಅಂಥೇಳಿ. ಅಂದರೆ ಆ ಚಿಕ್ಕ ವಯಸ್ಸಿನಿದ್ದಾಗಲೇ ಆ ಒಂದು ಏನು ಪ್ರತಿಭೆ ಅಂತ ಇರ್ತದಲ್ಲ, ಪ್ರತಿಯೊಂದು ಮಗುನಲ್ಲೂ ಒಂದು ಪ್ರತಿಭೆ ಅಂತಿರ್ತದೆ, ಅದನ್ನು ಗುರುತಿಸುವಂಥದ್ದು ಶಾಲಾ ಮಟ್ಟದಲ್ಲೂ ಆಗಬೇಕು, ಜೊತೆಯಲ್ಲಿ ಮನೆಯ ಮಟ್ಟದಲ್ಲಿ ಪೋಷಕರ ಹಂತದಲ್ಲೂ ಆಗಬೇಕಂತ ನಾನು ಭಾವಿಸ್ತೇನೆ. ಹಾಗೆಯೇ ನಾವು ವಿದ್ಯಾರ್ಥಿಗಳ ಮೇಲೆ ಯಾವುದೇ ಥರದ ಒಂದು ಬಲವಂತದ ಒಂದು ವಿಷಯಗಳನ್ನು ಹೇರಬಾರ್ದಂತ ನಾನು ಭಾವಿಸ್ತೀನಿ. ಯಾಕಂದರೆ ಅವರ ಆಸಕ್ತಿಗೆ ಅನುಗುಣವಾಗಿ ಅವರು ಕಲಿಕೆಯನ್ನು ಮಾಡ್ತಾ ಹೋದಾಗ ಆ ಆಸಕ್ತಿ ಅನ್ನುವಂಥದ್ದು ಮಗುವಿನ ಆ ಕಲಿಕೆ ಏನಿರ್ತದೆ ಅದನ್ನು ತುಂಬ ಬಲಪಡಿಸುತ್ತೆ. ಜೊತೆಯಲ್ಲಿ ಅವರು ತುಂಬ ಸಮರ್ಥರಾಗಿ ಆ ಒಂದು ವಿಷಯವನ್ನು ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ. ನನ್ನ ಪದವಿ ವಿದ್ಯಾರ್ಥಿಗಳ ಒಂದು 2-3 ಉದಾಹರಣೆ ನಾನು ಕೊಡೋದಾದರೆ, ಈ 7-8 ವರ್ಷಗಳ ಒಂದು ನನ್ನ ವೃತ್ತಿ ಅನುಭವದಲ್ಲಿ ಒಂದಷ್ಟು ವಿದ್ಯಾರ್ಥಿಗಳು ಸೈನ್ಸ್ ಬ್ಯಾಕ್ಗ್ರೌಂಡ್ ಇರ್ತಾರೆ, ಆದರೆ ಆರ್ಟ್ಸಿಗೆ ಬಂದು ಅಡ್ಮಿಷನ್ ಆಗಿರ್ತಾರೆ. ಅವ್ರ ಪರಿಚಯಗಳು ಮಾಡ್ಕೊಳ್ಳುವಾಗ, ಯಾಕೆ ನೀವು ಸೈನ್ಸಿಂದ ಆರ್ಟ್ಸಿಗೆ ಬಂದಿದ್ದೀರಾ, ನಮ್ಮಲ್ಲೇ BSc ಇದೆ, ಯಾಕೆ ನೀವು BScಗೆ ಹೋಗಿಲ್ಲ ಅಂತಂದಾಗ, ಸರ್ ನನಗೆ SLC ಆದಮೇಲೆ ಆರ್ಟ್ಸೇ ಓದಬೇಕಂತ ಆಸೆ ಇತ್ತು, ಆದರೆ ನಮ್ಮ ತಂದೆ ನೀನು ಸೈನ್ಸ್ ಮಾಡೋಂತ ಓದಿಸಿದ್ರು, ಅದು ನನಗೆ ವಾಪಸ್ ಆರ್ಟ್ಸ್ಗೆ ಬರಬೇಕಂತ, ಆದ್ದರಿಂದ ನಾನು ವಾಪಸ್ ಆರ್ಟ್ಸಿಗೆ ಬಂದಿದ್ದೀನಿ ಅಂತ ಹೇಳ್ತಾರೆ. ಹಾಗಾಗಿ ಅಲ್ಲಿ ಆ 2 ವರ್ಷ ಆ ಮಗು ಏನಿದೆ ಸೈನ್ಸನ್ನು ತಂದೆಯ ಒಂದು ಅಥವಾ ಪೋಷಕರ ಒಂದು ಒತ್ತಾಯ ಕಲಿಯುವಂಥ ಸಂದರ್ಭದಲ್ಲಿ ಬಹುಶಃ ಅದರದ್ದು ಆ ಒಂದು ಆಸಕ್ತಿಪೂರ್ಣವಾದಂಥ ಕಲಿಕೆ ಆಗಿರಲ್ಲ ಅಂತ ನಾನು ಭಾವಿಸ್ತೇನೆ. ಹಂಗೆ ಬಂದಂಥ ಮಕ್ಕಳು ಕಲಾ ವಿಭಾಗದಲ್ಲಿ 1-2ನೇ ಸೆಮಿಸ್ಟರ್ನಲ್ಲಿ ಎಲ್ಲೋ ಇದ್ದಂಥವರು ಫೈನಲ್ ಇಯರ್ ಸೆಮಿಸ್ಟರ್ ಬರೋವಷ್ಟೊತ್ತಿಗೆ ಟಾಪ್ 10ನಲ್ಲಿ ಪಾಸ್ ಆಗಿರೋಂಥ ಮಕ್ಕಳನ್ನು ನೋಡಿದ್ದೀನಿ ನಾನು. ಸೊ ಆ ಥರ ಆದಾಗ ಅವರ ಆಸಕ್ತಿಯನ್ನು ನಾವು ಪ್ರೋತ್ಸಾಹಿಸಬೇಕೇ ಹೊರತಾಗಿ, ಒಪ್ಕೋತೀನಿ ಅಫ್ಕೋರ್ಸ್ ಇವತ್ತು ಜಗತ್ತು ಬದಲಾಗ್ತಾ ಇದೆ, ಜಗತ್ತು ನಾಗಾಲೋಟದಲ್ಲಿ ಓಡ್ತಾ ಇದೆ, ತಂತ್ರಜ್ಞಾನ ಬರ್ತಾ ಇದೆ. ಈಗ ಕಳೆದ 1-2 ವರ್ಷಗಳಿಂದ ಕೃತಕ ಬುದ್ಧಿಮತ್ತೆ ಅನ್ನುವಂಥದ್ದು ಜಗತ್ತನ್ನು ಆಳ್ತಾ ಇದೆ. ಇವತ್ತು ಇದು ಎಲ್ಲದರ ಒಂದು ಪೈಪೋಟಿ ನಡುವೆ ನಮ್ಮ ಮಕ್ಕಳನ್ನು ನಾವು ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಎತ್ತಿ ನಿಲ್ಲಿಸ್ಬೇಕಂತ ಹೇಳಿದ್ರೆ ಆ ಎಲ್ಲ ಕೌಶಲ್ಯಗಳು ಖಂಡಿತ ಅವಶ್ಯ ಇದೆ. ಆದರೆ ಆ ಎಲ್ಲ ಕೌಶಲ್ಯಗಳನ್ನು ನಾವು ಅವರ ಆಸಕ್ತಿದಾಯಕ ವಿಷಯಗಳ ಜೊತೆಯಲ್ಲೇ ಕಲಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ಬೋದು. ಅದು ಆ ಸಾಧ್ಯತೆಗಳು ಕೂಡ ಇದ್ದಾವೆ. ಸೊ ಅದೊಂದು ಅಂಶ ನಮ್ಮ ಪೋಷಕರಾಗಲಿ ಅಥವಾ ನಮ್ಮ ಶಿಕ್ಷಕ ವರ್ಗದಾಗಲಿ ಗಮನಿಸ್ಬೇಕಂತ ನಾನು ಭಾವಿಸ್ತೇನೆ. ಜೊತೆಗೆ ವಿದ್ಯಾರ್ಥಿಗಳನ್ನು ನಾವು ಕೆಲವೊಮ್ಮೆ ಬೇರೆಯವ್ರ ಜೊತೆ ಕಂಪೇರ್ ಮಾಡ್ತಾ ಇರ್ತೀವಿ. ಸೊ ಹಾಗೆ ಕಂಪೇರ್ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಮಗುವಿಗೆ ಇರ್ತಕ್ಕಂಥ ಒಂದು ವಿಶಿಷ್ಟತೆಯನ್ನು ನಾವು ಕಡೆಗಣಿಸ್ದಂಗಾಗುತ್ತೆ. ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ಪ್ರತಿಯೊಂದು ವ್ಯಕ್ತಿಯು ಕೂಡ ಅವನದೇ ಆದ ರೀತಿಯಲ್ಲಿ ವೈಶಿಷ್ಟ್ಯಪೂರ್ಣ ಅಂತ ಹೇಳ್ಬಿಟ್ಟು. ಸೊ ಎವ್ರಿ ಇಂಡಿವಿಜುವಲ್ ಈಸ್ ಯೂನಿಕ್ ಅಂತ ಅಂದಾಗ ಆ ಒಂದು ವೈಶಿಷ್ಟ್ಯತೆಯನ್ನು ಪ್ರೋತ್ಸಾಹಿಸುವಂಥದ್ದಾಗಲಿ ಅಥವಾ ಆ ವೈಶಿಷ್ಟ್ಯತೆಯನ್ನು ಗುರುತಿಸುವಂಥದ್ದಾಗಲಿ ಸಮುದಾಯದಿಂದ, ಸಮಾಜದಿಂದ, ಜೊತೆಗೆ ಸಂಸ್ಥೆಗಳಿಂದ, ಅಂದರೆ ಶಾಲಾ ಶಿಕ್ಷಣ ಸಂಸ್ಥೆಗಳಿಂದ, ಜೊತೆಗೆ ಪೋಷಕರು ಮತ್ತು ಶಿಕ್ಷಕರ ಕಡೆಯಿಂದ ಆಗುವಂಥದ್ದು ಅವಶ್ಯ ಅಂತ ನಾನು ಭಾವಿಸ್ತೇನೆ. ಜೊತೆಗೆ ತೀರಾ ಇತ್ತೀಚಿನ ಒಂದು ಜನ್ಜಿ ಒಂದು ಜನ್ರೇಷನ್ ಅಂತ ಏನು ಕರೀತಾರೆ, ಆ ಮಕ್ಕಳ ಒಂದು ಬೆಳವಣಿಗೆಯನ್ನು ನಾವು ನೋಡಿದಾಗ ಪೋಷಕರು ತುಂಬ ರಕ್ಷಣಾತ್ಮಕವಾಗಿ ಮಕ್ಕಳನ್ನು ಬೆಳೆಸೋದನ್ನು ನೋಡ್ತಾ ಇದ್ದೀವಿ ನಾವು. ಅಂದರೆ ಅದನ್ನು ಹೆಲಿಕಾಪ್ಟರ್ ಪೇರೆಂಟಿಂಗ್ ಅಂತ ಕರೀತಾರೆ. ಅಂದರೆ ಮಗುವಿನ ಸುತ್ತಲೂ ಯಾವಾಗಲೂ ಗಮನ ಇಟ್ಬಿಟ್ಟು ಅದೇನು ಮಾಡ್ತಾ ಇದೆ, ಅದು ಏನು ಕಲಿತಾ ಇದೆ, ಏನು ಬಿಡ್ತಾ ಇದೆ, ಎಲ್ಲವನ್ನು ಕೂಡ ನಾವು ನಮ್ಮ ಒಂದು ಕಂಟ್ರೋಲ್ಡ್ ಸಿಚುವೇಷನ್ನಲ್ಲೇ ಇಟ್ಕೊಳ್ಳೋಂಥ ಒಂದು ಪರಿಸ್ಥಿತಿನ ನಾವು ನಿರ್ಮಾಣ ಮಾಡ್ಕೊಂಡಿದ್ದೀವಿ ಇವತ್ತು ಆ್ಯಕ್ಚುಲಿ. ಸೊ ಹಾಗಾದಾಗ ಈ ಹೇಗೆ ಹೂವು ಸ್ವಾಭಾವಿಕವಾಗಿ ಅರಳ್ತದೋ ಪ್ರಕೃತಿನಲ್ಲಿ, ಹಾಗೆ ಮಕ್ಕಳು ಕೂಡ ಅರಳಬೇಕನ್ನುವಂಥದ್ದು ಶಿಕ್ಷಣದ ಉದ್ದೇಶ. ಆದರೆ ನಾವು ಹೆಲಿಕಾಪ್ಟರ್ ಪೇರೆಂಟಿಂಗ್ ಮಾಡ್ತೀವಿ ಅಂತಂದಾಗ ಆ ಸ್ವಾಭಾವಿಕವಾಗಿ ಅರಳುವಂಥದ್ದು ಏನಿದೆ ಅದು ಬಹುಶಃ ಬೆಳೆಯುವ ಒಂದು ಹಂತದಲ್ಲೇ ಮುದುಡಿ ಹೋಗುವಂಥ ಸಾಧ್ಯತೆ ಇರುವಂಥದ್ದು ಕೂಡ ಇದೆ ಇಲ್ಲಿ. ಹಾಗಾಗಿ ಅದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಜೊತೆಗೆ ಸೋಲು ಗೆಲುವುಗಳನ್ನು ಸಮಾನವಾಗಿ ಸ್ವೀಕರಿಸುವಂಥ ಮನಸ್ಥಿತಿಯನ್ನು ನಾವು ಮಕ್ಕಳಲ್ಲಿ ಬೆಳೆಸಬೇಕು. ಯಾಕಂದರೆ ಇವತ್ತು ಗೆಲುವು ಬಂದಾಗ ನಾವು ಮಕ್ಕಳನ್ನು ಪ್ರೋತ್ಸಾಹಿಸ್ತೀವಿ, ಅವ್ರುಗಳಿಗೆ ಬೆನ್ನು ತಟ್ತೀವಿ, ಅವ್ರಿಗೆ ಮತ್ತೇನಾದರೂ ಮಾಡು ಅಂತೇಳಿ ಉತ್ಸಾಹ ತುಂಬ್ತೀವಿ. ಅದೇ ಮಗು ಯಾವುದೋ ಒಂದು ಸಂದರ್ಭದಲ್ಲಿ ಹಿನ್ನಡೆ ಅನುಭವಿಸಿದಾಗ ಅಥವಾ ಸೋಲು ಕಂಡಾಗ ಆ ಮಗುವನ್ನು ನಾವು ದಂಡಿಸುವುದು ಅಥವಾ ಅದನ್ನು ನಿರುತ್ಸಾಹಗೊಳಿಸುವುದು ಮಾಡಿದ್ರೆ ಆ ಮಗು ಆ ಸೋಲೆ ಗೆಲುವಿನ ಸೋಪಾನ ಅನ್ನಂತ ಏನು ಹೇಳ್ತೀವಲ್ಲ ನಾವು, ಅದನ್ನು ಖಂಡಿತವಾಗಲೂ ಅಳವಡಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಸೊ SSLCನಲ್ಲಿ ನಾನು ಅನುತ್ತೀರ್ಣನಾಗಿದ್ದೆ ಅಂತ ನಾನು ಕೋಲುದಾರಿನಲ್ಲೇ ಬರ್ಕೊಂಡಿದ್ದೀನಿ. ನಂಗೆ ಗೊತ್ತಿತ್ತು ನಾನು SSLC ಫೇಲ್ ಆಗ್ತೀನಿ ಅಂತೇಳಿ. ನಮ್ಮ ತಂದೆಗೆ ಬಂದು ಹೇಳಿದ್ದೆ ಸಂಜೆ ಎಕ್ಸಾಮ್ ಮುಗಿಸ್ಕೊಂಡು ಬಂದು,
ಅಪ್ಪಾಜಿ ನಾನು ಮ್ಯಾಥಮೆಟಿಕ್ಸಲ್ಲಿ ಫೇಲ್ ಆಗ್ತೀನಿ, ನಾನು ನೆಕ್ಸ್ಟು ಅಟೆಂಪ್ಟಲ್ಲಿ ಬರ್ಕೊಂಡು ಪಾಸ್ ಆಗ್ತೀನಿ ಅಂತ ನನ್ನ ತಂದೆಗೆ ಹೇಳಿದ್ದೆ ನಾನು. ನಮ್ಮ ತಂದೆ ಏನೂ ಮಾತಾಡಿಲ್ಲ, ಆಯ್ತಪ್ಪ ನಿನ್ನಿಷ್ಟ ಅಂಥೇಳಿ. ಅಂದರೆ ಗೆಲುವು ಅನ್ನುವಂಥದ್ದು ಯಾವಾಗಲೂ ಒಬ್ಬರಿಗೆ ಸಾಧ್ಯ ಇದೆ, ಇಬ್ಬರಿಗೆ, ಕಡೆಯ ಪಕ್ಷ ಮೂವರಿಗೆ, 3 ಸ್ಥಾನಗಳನ್ನು ನಾವು ಗೆಲುವು ಅಂತ ಗುರುತಿಸ್ತೀವಿ. 100 ಜನ ಸ್ಪರ್ಧೆಯಲ್ಲಿದ್ದಾಗ 3 ಗೆಲ್ತಾರೆ ಅಂತನ್ನೋದಾದಾಗ ಇನ್ನುಳಿದ 97 ಜನ ಹಾಗಾದರೆ ಗೆದ್ದವರಲ್ವಾ ಅಂತಂದರೆ ಆ 100 ಜನ ಕೂಡ ಗೆದ್ದವ್ರೆ, 3 + 97 ಕೂಡ ಗೆದ್ದವ್ರೆ. ಯಾಕಂದರೆ ಅವ್ರು ಸ್ಪರ್ಧೆಯಲ್ಲಿ ಭಾಗವಹಿಸಿದರೆ ಆ ದೃಷ್ಟಿಯಿಂದ ಅವ್ರು ಗೆದ್ದವ್ರು ಅಂತ ನಾವು ಭಾವಿಸ್ಬೇಕೆ ಹೊರತಾಗಿ ಆ 3ರಲ್ಲಿ ಬಂದಿಲ್ಲ ಅನ್ನೋದು ಭಾವಿಸೋದು ತಪ್ಪಾಗುತ್ತೆ ಅಂತ ನಾನು ಅಂದ್ಕೋತೀನಿ. ಸೊ ಇದು ಒಂದು ಅಂಶವನ್ನು ನಾವು ಗಮನದಲ್ಲಿಟ್ಕೊಂಡ್ರೆ ನಮ್ಮ ಮಕ್ಕಳ ಭವಿಷ್ಯವನ್ನು ನಾವು ಉತ್ತಮಪಡಿಸ್ಬೋದು ಅಂತ ನಾನು ಭಾವಿಸ್ತೇನೆ. ಹಾಗೆಯೇ ಮಕ್ಕಳಿಗೆ ಆತ್ಮಸ್ಥೈರ್ಯವನ್ನು ತುಂಬುವಂಥದ್ದು ಕೂಡ ತುಂಬ ಅವಶ್ಯಕತೆ ಅಂತ ನಾನು ಭಾವಿಸ್ತೇನೆ. ಯಾಕಂದರೆ ಕೆಲವೊಂದು ಕೆಲಸಗಳನ್ನು ಮಕ್ಕಳಿಗೆ ನಾವು ಸ್ವತಂತ್ರವಾಗಿ ಮಾಡೋಕ್ಕೆ ಬಿಡೋದಿಲ್ಲ. ಮಕ್ಕಳನ್ನು ಸ್ವತಂತ್ರವಾಗಿ ಕೆಲಸ ಮಾಡೋದಕ್ಕೆ ಬಿಟ್ಟಾಗ ಅವು ತಪ್ಪು ಮಾಡ್ತವೆ. ತಪ್ಪು ಮಾಡಿದಾಗ ನಾವು ತಿದ್ದಬೇಕು, ಮತ್ತು ಅದನ್ನು ಸರಿ ಮಾಡಿದಾಗ ಪ್ರೋತ್ಸಾಹಿಸಬೇಕು. ಆಗ ಆ ಮಗು ಆ ಕಲಿಕೆಯನ್ನು, ಅಂದರೆ ತಪ್ಪು ಮಾಡಿ ಮತ್ತೆ ಸರಿ ಮಾಡಿ ಕಲಿತದ್ದು ಏನಿರ್ತದೆ ಅದನ್ನು ಇನ್ನೆಲ್ಲೋ ಬೇರೆ ಒಂದು ಸಂದರ್ಭದಲ್ಲಿ ಅಳವಡಿಸ್ಕೊಡ್ತದೆ. ಅಲ್ಲಿ ತಪ್ಪು ಮಾಡಿದ್ದೆ ನಾನು ಮತ್ತೆ ಇವತ್ತಿಲ್ಲಿ ತಪ್ಪು ಮಾಡಬಾರ್ದು ಅಂತೇಳಿ. ಇದನ್ನು ನಾವು ಸೈಕಾಲಜಿ, ಎಜುಕೇಷನ್ ಸೈಕಾಲಜಿನಲ್ಲಿ ಟ್ರಾನ್ಸ್ಫರ್ ಆಫ್ ಲರ್ನಿಂಗ್ ಅಂತ ಕರಿತೀವಿ, ಕಲಿಕೆಯ ವರ್ಗಾವಣೆ ಅಂಥೇಳಿ. ಒಂದು ಕ್ಷೇತ್ರದಲ್ಲಿ ಅಥವಾ ಒಂದು ಸಂದರ್ಭದಲ್ಲಿ ಅಥವಾ ಒಂದು ವಿಷಯದಲ್ಲಿ ಕಲಿತಂಥ ವಿಷಯವನ್ನು ಇನ್ನೊಂದು ಸಂದರ್ಭದಲ್ಲಿ ಇನ್ನೊಂದು ಕ್ಷೇತ್ರದಲ್ಲಿ ಅಳವಡಿಸ್ಕೊಳ್ಳುವಂಥ ಆ ಒಂದು ಕೌಶಲ್ಯ ಏನಿದೆ ಅಥವಾ ಆ ಒಂದು ವಿಧಾನ ಏನಿದೆ ಅದನ್ನು ನಾವು ಕಲಿಕೆಯ ವರ್ಗಾವಣೆ ಅಂತ ಕರಿತೀವಿ. ಅದು ಆಗಬೇಕಾಗುತ್ತದು. ಅದು ಆಗಿಲ್ಲ ಅಂತ ಹೇಳಿದ್ರೆ ಸೊ ನಾವು ಕಲಿಕೆ ಅನ್ನುವಂಥದ್ದನ್ನು ಪರಿಪೂರ್ಣವಾಗಿ ಮಾಡಿಸ್ತಾ ಇಲ್ಲ ಮಗುಗೆ ಅನ್ನುವಂಥದ್ದು. ಸೊ ಇದೆಷ್ಟು ಅಲ್ಲದೇ ನಾವು ಎಲ್ಲವನ್ನೂ ಕೂಡ ಏಕದೃಷ್ಟಿಯಿಂದ ನೋಡೋದನ್ನು ಬಿಡಬೇಕಾಗತ್ತೆ ಅಂತ. ಅಂದರೆ ಎಲ್ಲ ಮಕ್ಕಳು ಕೂಡ 95% ಪಾಸ್ ಆಗಬೇಕನ್ನುವಂಥದ್ದಾಗಲಿ ಅಥವಾ ಎಲ್ಲ ಮಕ್ಕಳು ಕೂಡ ಫಸ್ಟ್ ರ್ಯಾಂಕಲ್ಲೇ ಬರುವಂಥದ್ದು ಅನ್ನುವಂಥದ್ದಾಗಲಿ ಅಲ್ಲ ಅಂದ್ಕೋತೀನಿ ನಾನು. ಯಾಕಂದರೆ ಥಾಮಸ್ ಅಲ್ವಾ ಎಡಿಸನ್ನನ್ನು ಶಾಲೆಯಿಂದ ಮನೆ ಕಳಿಸಿರ್ತಾರೆ, ನಿಮ್ಮ ಮಗುವಿಗೆ ನಾವು ಪಾಠ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವ್ರ ತಾಯಿಗೆ ಲೆಟ್ರ್ ಕೊಟ್ಬಿಟ್ಟು. ಆದರೆ ತಾಯಿ ತನ್ನ ಮಗನಿಗೆ ಬೇಕಾದಂಥ ಆ ಪ್ರಾಥಮಿಕ ಶಿಕ್ಷಣ ಅಥವಾ ಆ ಒಂದು ಆರಂಭಿಕ ಕಲಿಕೆ ಏನಿದೆ ಅದನ್ನು ತಾನೇ ಕಲಿಸ್ತಾಳೆ ಮನೇಲಿ ಕೂತು. ಶಾಲೆಯಿಂದ ಹೊರಗಾಗ್ದಂಥ ಥಾಮಸ್ ಅಲ್ವಾ ಎಡಿಸನ್ ಮುಂದೆ ಜಗತ್ತಿನ ಶ್ರೇಷ್ಠ ವಿಜ್ಞಾನಿಗಳಲ್ಲಿ ಒಬ್ಬರಾಗ್ತಾರೆ. ಇಲ್ಲಿ ಪೇರೆಂಟ್ಸ್ ಜವಾಬ್ದಾರಿನೇ ಅದು ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ನಮ್ಮ ಇತಿಹಾಸ ನೋಡಿ, ನಮ್ಮ ಪರಂಪರೆ ನೋಡಿ, ಸೊ ಕುಂತಿ ಮಹಾಭಾರತದಲ್ಲಿ 5 ಜನ ಮಕ್ಕಳನ್ನು ಆದರ್ಶ ಪುರುಷರನ್ನಾಗಿ ಬೆಳೆಸುವಲ್ಲಿ ಯಶಸ್ವಿ ಆಗ್ತಾಳೆ. ಅದೇ ದೃಷ್ಟಿಯಿಂದ ನಾವು ಇತಿಹಾಸಕ್ಕೆ ಬಂದರೆ ಜೀಜಾಬಾಯಿ ತನ್ನ ಮಗನನ್ನು ಶ್ರೇಷ್ಠ ದೇಶ ಪ್ರೇಮಿಯನ್ನಾಗಿ ರಾಷ್ಟ್ರಭಕ್ತನನ್ನಾಗಿ ಮಾಡುವಲ್ಲಿ ಯಶಸ್ವಿ ಆಗ್ತಾರೆ. ಹಾಗಾಗಿನೇ ಶಿವಾಜಿ ಒಂದು ಸ್ವತಂತ್ರ ಹಿಂದೂ ಸಾಮ್ರಾಜ್ಯವನ್ನು ಕಟ್ಟುವಲ್ಲಿ ಯಶಸ್ವಿ ಆಗ್ತಾರೆ. ಇನ್ನು APJ ಅಬ್ದುಲ್ ಕಲಾಂ ಅವರ ಒಂದು ಜೀವನ ಚರಿತ್ರೆ ನಾವು ವಿಂಗ್ಸ್ ಆಫ್ ಫೈರನ್ನು ಓದಿದಾಗ ಅದರಲ್ಲಿ ಒಂದು ಕವನ ಬರೀತಾರೆ ತಾಯಿ ಕುರಿತಂತೆ. ಸೊ ತಾಯಿ ನಿನ್ನ ಒಂದು ಧೈರ್ಯ, ನಿನ್ನ ಒಂದು ಉತ್ಸಾಹ, ನಿನ್ನ ಒಂದು ಪ್ರೋತ್ಸಾಹ ಏನಿದೆ ಇದನ್ನು ನಾನು ಯಾವತ್ತಿಗೂ ಕಾಪಾಡ್ತದೆ ಅಂತೇಳಿ ಅವ್ರು ಬರ್ಕೋತಾರಲ್ಲಿ ಇಂಗ್ಲೀಷಲ್ಲಿ. ಸೊ ಇದು ಪ್ರತಿಯೊಬ್ಬ ಯಶಸ್ವಿ ಪುರುಷರ ಅಥವಾ ಸಾಧಕರ ಬದುಕಿನಲ್ಲಿ ನೋಡ್ಬೋದಂಥ ಒಂದು ವಿಷಯಗಳು ನಾವು. ಅಂಬೇಡ್ಕರ್ ಅವ್ರ ತಗೊಂಡ್ರೆ ಅವ್ರ ತಂದೆ ಪಾತ್ರ ಭಾಳ ದೊಡ್ಡದಿದೆ ಅಲ್ಲಿ. ಹಾಗೇನೆ ಸಚಿನ್ ತೆಂಡೂಲ್ಕರ್ ಅವ್ರನ್ನ ತೊಗೊಂಡ್ರೆ ಅವ್ರ ತಾಯಿಯ ಪಾತ್ರ, ಶಾರುಖ್ ಖಾನ್ ಅವ್ರು ತೊಗೊಂಡ್ರೆ ಅವ್ರ ತಾಯಿಯ ಪಾತ್ರ, ಇವೆಲ್ಲ ಅವ್ರ ಆತ್ಮಕಥೆಗಳಲ್ಲಿ ದಾಖಲಾಗಿರುವಂಥ ವಿಷಯಗಳನ್ನೇ. ಸೊ ಈಗ ನಾವು ಗಮನಿಸಬೇಕಾಗಿರುವಂಥದ್ದು ಶಿಕ್ಷಣ ಅಂತಂದಾಗ ಅದು ಕೇವಲ ಶಾಲೆಯ ಒಂದು ಜವಾಬ್ದಾರಿ ಅಥವಾ ಕೇವಲ ಮಗುವಿನ ಜವಾಬ್ದಾರಿ ಅಥವಾ ಕೇವಲ ಪೋಷಕರ ಜವಾಬ್ದಾರಿ ಅಲ್ಲ ಅನ್ನುವಂಥದ್ದು. ಅದು ಸಮಾಜ, ಪೋಷಕರು, ಶಾಲೆ, ವಿದ್ಯಾರ್ಥಿ, ಶಿಕ್ಷಕರು, ಈ ಥರ ಬಹುಮುಖಿ ದೃಷ್ಟಿಯಿಂದ ಅದು ಸಾಗಿದಾಗ ಆ ಒಂದು ಶಿಕ್ಷಣ ಅನ್ನುವಂಥದ್ದು ಪರಿಪೂರ್ಣ ಆಗುತ್ತೆ. ಆ ಒಂದು ಪರಿಪೂರ್ಣ ಶಿಕ್ಷಣದ ಮೂಲಕ ಪರಿಪೂರ್ಣವಾದಂಥ ವ್ಯಕ್ತಿತ್ವಗಳು ನಿರ್ಮಾಣ ಆಗುತ್ತವೆ. ಆ ವ್ಯಕ್ತಿತ್ವಗಳು ಸಮಾಜಕ್ಕೆ ಮುಂದೆ ಮಾರ್ಗದರ್ಶಕ ಆಗ್ತವೆ, ಆಸ್ತಿಗಳಾಗ್ತವೆ, ಅಥವಾ ಅವರೇ ರಾಷ್ಟ್ರ ನಾಯಕರಾಗ್ಬೋದು ಅಥವಾ ದೇಶ ಕಟ್ಟುವಂಥ ನಾಯಕರಾಗ್ಬೋದು. ಯಾಕಂದರೆ ಕುವೆಂಪು ಅವ್ರದ್ದು ಒಂದು ಸಂದರ್ಭ ನಂಗೆ ನೆನಪಾಗ್ತಾ ಇದೆ ಇಲ್ಲಿ. ಅವರು ಸಂಚಾರಕ್ಕೆ ಹೋಗ್ತಾ ಇದ್ದಾಗ ಜೊತೆಯಲ್ಲಿ ಒಬ್ಬರು ಅವ್ರ ಸ್ನೇಹಿತರು ಹೋಗ್ತಾ ಇರ್ತಾರೆ. ಒಂದು ಮನೆ ಮುಂದೆ ಬಂದಾಗ ಚಿಕ್ಕ ಮಗು ಒಂದು ಕುವೆಂಪು ಅವ್ರಿಗೆ ನಮಸ್ಕಾರ ಮಾಡ್ತದೆ. ಕುವೆಂಪು ಅವರು ಆ ಮಗುವಿಗೆ ಎರಡೂ ಕೈ ಜೋಡಿಸಿ ನಮಸ್ಕಾರ ಅಂತೇಳಿ ಮುಂದೆ ಹೋಗ್ತಾರೆ. ಜೊತೆಲಿದ್ದಂಥ ಅವ್ರ ಸ್ನೇಹಿತರು ಕೇಳ್ತಾರೆ, ಕುವೆಂಪು ಅವರೇ ಅದು ಚಿಕ್ಕ ಮಗು, ನೀವು ದೊಡ್ಡವರು, ನೀವು ನಿಮಗೆ ನಮಸ್ಕಾರ ಮಾಡ್ತದೆ, ಅದು ಸರಿ, ಆದರೆ ನೀವು ಯಾಕೆ ಆ ಮಗುವಿಗೆ ನಿಂತು ಎರಡೂ ಕೈ ಜೋಡಿಸಿ ನಮಸ್ಕಾರ ಮಾಡಿದಿರಿ ಅಂಥೇಳಿ. ಆಗ ಕುವೆಂಪು ಹೇಳೋರಂಥ ಮಾತಿದೆಲ್ಲ ಅದು ಅದ್ಭುತವಾದಂಥ ಮಾತದು. ಅಂದರೆ
ಆ ಮಗುವಿನಲ್ಲಿ ಇರ್ತಕ್ಕಂಥ ಚೇತನಕ್ಕೆ ಕೈ ಮುಗಿದದ್ದ ಹೊರತಾಗಿ ನಾನು ಮಗುವಿಗೆ ಅಲ್ಲ ಅಂತ ಹೇಳ್ತಾರೆ ಅವರು. ಮಗು ಚಿಕ್ಕದೇನೆ, ಆದರೆ ಅದರೊಳಗಿರೋ ಚೇತನ ಇದೆಯಲ್ಲ, ಆತ್ಮ ಇದೆಯಲ್ಲ, ಆ ಶಕ್ತಿ ಇದೆಯಲ್ಲ, ಅದು ಚಿಕ್ಕದಲ್ಲ. ಯಾರಿಗೆ ಗೊತ್ತು ಆ ಆತ್ಮಕ್ಕೆ ಯಾವ ಶಕ್ತಿ ಇದೆ ಅಂತೇಳಿ? ಅದು ಈ ದೇಶವನ್ನು ಕಟ್ಟುವಂಥ ನಾಯಕ ಆಗ್ಬೋದು, ಈ ದೇಶವನ್ನು ಆಳುವಂಥ ಪ್ರಧಾನಿ ಆಗ್ಬೋದು, ರಾಷ್ಟ್ರಪತಿ ಆಗ್ಬೋದು. ಹಾಗಾಗಿ ಆ ಚೇತನಕ್ಕೆ ಕೈ ಮುಗಿದಿನ ಹೊರತಾಗಿ ಮಗುವಿಗಲ್ಲ ಅಂತೇಳಿ ಕುವೆಂಪು ಅವರು ಮಾತನ್ನು ಹೇಳ್ತಾರೆ. ಅದಕ್ಕೆ ನಾನು ಆರಂಭದಲ್ಲಿ ಹೇಳಿದ್ದು ವಿಶ್ವಚೇತನಕ್ಕೆ ನಾವು ಕೈ ಮುಗಿಬೇಕು ಅಂತ ಹೇಳ್ಬಿಟ್ಟು. ಆ ವಿಶ್ವಚೇತನ ಪ್ರತಿಯೊಬ್ಬರಲ್ಲೂ ಇದೆ. ಅದನ್ನು ನಾವು ವಿಶೇಷ ಚೇತನ ಅಂತನಾದರೂ ಕರೀರಿ, ಅಥವಾ ಸಾಮಾನ್ಯ ಚೇತನ ಅಂತನಾದರೂ ಕರೀರಿ, ಅಥವಾ ಎಲ್ಲರೊಳಗಿರ್ತಕ್ಕಂಥ ವಿಶ್ವಚೇತನ ಅಂತನಾದರೂ ಕರೀರಿ. ಸೊ ಎಲ್ಲರೊಳಗೂ ಆ ವಿಶ್ವಚೇತನ ಇದೆ. ಎಲ್ಲ ಕಡೆಗೆ ಡಿ ವಿ ಗುಂಡಪ್ಪನವ್ರು ಹೇಳ್ತಾರಲ್ಲ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತೇಳಿ. ಹಾಗೆ ನಾವು ಕೂಡ ಎಲ್ಲರೊಳಗೆ ಒಂದಾಗಬೇಕು, ಬೆರೀಬೇಕು. ಆಗ ನಮ್ಮ ಒಂದು ಜೀವನ ಸಾರ್ಥಕ್ಯ ಅನ್ನುವಂಥದ್ದನ್ನು ಹೇಳ್ತಾ, ಈ ವೇದಿಕೆ ಮೇಲೆ ನಿಂತು ಮಾತನಾಡೋದಕ್ಕೆ, ಹಾಗೆಯೇ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಕ್ಕಂಥ ಒಂದು ದೊಡ್ಡ ಗೌರವ, ನನ್ನ ಪ್ರಕಾರ ಇಷ್ಟು ದೊಡ್ಡ ಸಮಾರಂಭದಲ್ಲಿ ಇಷ್ಟು ದೊಡ್ಡ ಗೌರವವನ್ನು ನಾನು ಯಾವತ್ತೂ ನಿರೀಕ್ಷೆ ಮಾಡಿರಲಿಲ್ಲ. ಅದು ಈ ಸಂಸ್ಥೆಯ ಒಂದು ಆದರ್ಶ ಅಂದ್ಕೋತೀನಿ. ಸೊ ಆ ಒಂದು ಅವಕಾಶಕ್ಕಾಗಿ ನಾನು ಮತ್ತೊಮ್ಮೆ ವೇದಿಕೆಗೆ, ಈ ಆಡಳಿತ ಸಂಸ್ಥೆಗೆ, ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಪೋಷಕರು ಮತ್ತು ವಿದ್ಯಾರ್ಥಿ ಬಳಗಕ್ಕೆ ನಾನು ಧನ್ಯವಾದಗಳು ಅರ್ಪಿಸ್ತಾ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ನಾನು ಕನ್ನಡಪ್ರಭದಲ್ಲಿ